ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ9 ನ್ಯೂಸ್ ಬೀದರ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರು, NXT ಕೇಬಲ್ ಆಪರೇಟರ್ಗಳು, ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಸೋನಿ9 ನ್ಯೂಸ್ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ 2028ನೇ ಸಾಲಿನ ಚುನಾವಣೆಯಲ್ಲಿ ಇನ್ನೊಮ್ಮೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಹಾರೈಸುತ್ತಾ ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಹಾರೈಸಿದ್ದರು. ದೇವರು ಅವರಿಗೆ ಸುಖ, ಶಾಂತಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದ್ದರು. ಮೊದಲಿಗೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ 66ನೇ ಜನ್ಮದಿನದ ಅಂಗವಾಗಿ JDS ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸಿದರು. ಜನವರಿ 2ರಂದು ಅಕ್ಕ ಮಹಾದೇವಿ ಚಲನಚಿತ್ರ ರಿಲೀಸ್. 30ಕ್ಕೂ ಹೆಚ್ಚು ಕಲಾವಿದರು ಬೀದರ್ ಜಿಲ್ಲೆಯವರಾಗಿರುವುದು ಅಭಿಮಾನದ ಸಂಗತಿ. ವಿಷ್ಣುಕಾಂತ್ BJ. ಟೋಕ್ರಿಕೋಳಿ ಸಮಾಜ ಸಾಹಿತ್ಯ ಸಾಂಸ್ಕೃತಿಕವಾಗಿ ಶ್ರೀಮಂತ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು. ವಿಶ್ವವಿದ್ಯಾಲಯವು ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಪ್ರಥಮ ಅಂತರ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟ. ಪ್ರೊಫೆಸರ್ BS ಬಿರಾದರ್. ಮಾಜಿ ಮುಖ್ಯಮಂತ್ರಿ N ಧರ್ಮಸಿಂಗ್ ಸ್ಮರಣಾರ್ಥ ಕ್ರಿಕೆಟ್ ಟೂರ್ನಿಗೆ ಮುಖಂಡ ಚಂದ್ರ ಸಿಂಗ್ ಚಾಲನೆ ನೀಡಿದ್ದರು. ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ವೈಜನಾಥ್ ಕಮಠಾಣೆ ತೀವ್ರ ಸಂತಾಪ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆಯಲ್ಲಿ ತಾಪಮಾನ ಕುಸಿತ, ಜನರು ಆರೋಗ್ಯದ ಕಡೆ ಗಮನ ಕೊಡಲು ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಸಲಹೆ. ಸುದ್ದಿಯ ವಿವರಗಳು. ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಜನ್ಮದಿನವನ್ನು ನಗರದಲ್ಲಿರುವ JDS ಕಚೇರಿಯಲ್ಲಿ ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಪಕ್ಷದ ನಾಯಕ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮಾತನಾಡಿ, HD ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೊಳಿಸಿದ ಜನಪರ ಕಲ್ಯಾಣ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಸ್ಮರಿಸಿದ್ದರು. ಅನ್ನ ಕೊಡುವ ರೈತರು ಕಷ್ಟದಲ್ಲಿದ್ದಾಗ ಸಾಲ ಮನ್ನಾ ಮಾಡಿ ರೈತರ ಕಷ್ಟದ ಬದುಕಿಗೆ ಬೆಂಬಲವಾಗಿ ನಿಂತವರು ಕುಮಾರಣ್ಣ. ಶಿಕ್ಷಣ, ಆರೋಗ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಅಮೂಲ್ಯಾಗ್ರ ಬದಲಾವಣೆ ತಂದು ಜನರ ಬದುಕನ್ನು ಉತ್ತಮಗೊಳಿಸಲು ಅವರು ಶ್ರಮಿಸಿದ್ದರು ಎಂದು ಸೂರ್ಯಕಾಂತ್ ನಾಗಮಾರಪಳ್ಳಿ ಹೇಳಿದರು. ಗ್ರಾಮೀಣ ಜನರ ಕಷ್ಟ ಸಮಸ್ಯೆಗಳನ್ನು ಸ್ವತಃ ಅರಿತುಕೊಳ್ಳಲು ಗ್ರಾಮ ವಾಸ್ತವ್ಯದಂತಹ ಅತ್ಯಂತ ಮಹತ್ವದ ಯೋಜನೆ ರೂಪಿಸಿದ್ದವರು ಕುಮಾರಸ್ವಾಮಿಯವರು ಎಂದು ತಿಳಿಸಿದ್ದರು. ಮುಂದುವರೆದು ಮಾತನಾಡುತ್ತಾ, ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತರ ಮನೆಗಳಲ್ಲೂ ಅವರು ವಾಸ್ತವ್ಯ ಮಾಡಿದ್ದರು. ರೈತರ ಸಮಸ್ಯೆಗಳನ್ನು ಸ್ವತಃ ತಿಳಿದುಕೊಂಡು ಪರಿಹಾರ ಕ್ರಮ ರೂಪಿಸಿದ್ದರು. ಗ್ರಾಮ ವಾಸ್ತವ್ಯ ಒಂದು ಕ್ರಾಂತಿಕಾರಿ ಕಾರ್ಯಕ್ರಮವಾಗಿತ್ತು ಎಂದು ಸೂರ್ಯಕಾಂತ್ ಅವರು ಶ್ಲಾಘಿಸಿದ್ದರು. ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಪಕ್ಷದ ನಾಯಕರು ಮಾತನಾಡಿದ್ದರು. ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ HD ಕುಮಾರಸ್ವಾಮಿ ಅವರು ಜಾರಿಗೊಳಿಸಿದ ಯೋಜನೆಗಳನ್ನು ಸ್ಮರಿಸಿ ಕೊಂಡಾಡಿದ್ದರು. ಕುಮಾರಸ್ವಾಮಿ ಅವರು ನಿಜವಾದ ಜನನಾಯಕ ಎಂದು ಬಣ್ಣಿಸಿದ್ದರು. JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಬೀದರ್ ತಾಲೂಕು ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರ್ಕೇರಿ, ಮುಖಂಡ ರಾಜಶೇಖರ್ ಜವಳಿ, ನಗರಾಧ್ಯಕ್ಷ ಸುದರ್ಶನ್, ಮುಖಂಡ ರಾಜು ಕಡಾಳ್, ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ಅಭಿ ಕಾಳೆ, ಸಂಜು ಚಿದ್ರಿ, ಮುಖಂಡರಾದ ಸಂಗಂ ಪಾಟೀಲ್, ಶಾಂತಮ್ಮ, ಶೋಪುತ್ರ ಮಾಳ್ಗೆ, ST ವಿಭಾಗದ ಅಧ್ಯಕ್ಷ ಬೊಮ್ಮಗೊಂಡ ಚಿಟ್ಟ, ವೀರ್ ಕುಮಾರ್ ಹಳೆಂಬೂರ್, ಪ್ರಕಾಶ್ ಸಾವಳಗಿ, ನಂದು ಪಾಟೀಲ್, ಔರಾದ್ ತಾಲೂಕಾ ಅಧ್ಯಕ್ಷ ತಾನಾಜಿ ತೋರಣಕರ್, ಸಲೀಂ ಅಮ್ಲಾಪುರ್, ಫಾರೂಕ್ ಅಲಿ ಮತ್ತಿತರ ಗಣ್ಯರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಜಯವಾಗಲಿ. HD ಕುಮಾರಸ್ವಾಮಿ ಅವರಿಗೆ HD ಕುಮಾರಣ್ಣನವರಿಗೆ ಜಯವಾಗಲಿ. ಮುಖ್ಯಮಂತ್ರಿ HD ಕುಮಾರಣ್ಣನವರಿಗೆ ಮುಖ್ಯಮಂತ್ರಿ HD ಕುಮಾರಣ್ಣನವರಿಗೆ ಅಧ್ಯಕ್ಷರಿಗೆ ಕುಮಾರಣ್ಣ ವಿಶ್ ಯು ಹ್ಯಾಪಿ ಬರ್ತ್ಡೇ ಟು ಯು. ಜಯವಾಗಲಿ. HD ಕುಮಾರಸ್ವಾಮಿ ಅವರಿಗೆ ಜಯವಾಗಲಿ. HD ಕುಮಾರಸ್ವಾಮಿ ಅವರಿಗೆ ಜಯವಾಗಲಿ. ಕುಮಾರಸ್ವಾಮಿ ಅವರಿಗೆ HD ಕುಮಾರಣ್ಣನವರಿಗೆ HD ಕುಮಾರಣ್ಣನವರಿಗೆ
ನಮ್ದು ಒಬ್ಬರು ಬಿಟ್ಟು ಎಲ್ಲರದೇ ಬರ್ತದೆ. ಇಲ್ಲಿ ಬರ್ರಿ ಎಂತ ಬರ್ರಿ ಸ್ವಲ್ಪ ಎಂಜಕರ್ ಜರ ಎಂತ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂಡಪ್ಪಣ್ಣವರಿಗೆ ಸೂರ್ಯಕಾಂತ್ ಅಣ್ಣವರಿಗೆ ರಮೇಶ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷರಿಗೆ ಇಡೀ ನಮ್ಮ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ಇದು 8 ತಿಂಗಳಿದೆ ಇನ್ನ ಆಗಿದ್ದು ಮುಂಚೆ ಬೇಗ ಮಾಡ್ತಾರೆ ಸರ್. ನಾನು ವಿರೋಧಿ ಗುಂಪಿನಾಗ ಸರ್. ರಾಜು ಕನ್ನಡವ್ರಿಗೆ ಕೇಕ್ ಹಾಯಿಸೋದ್ರಿ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮ ದಿನಾಚರಣೆಯನ್ನು ಬೀದರ್ ಜಿಲ್ಲೆಯ JDS ಪಕ್ಷದ ಕಚೇರಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಸೂರ್ಯಕಾಂತ್ ನಾವರ್ಪಳ್ಳಿ ಹಾಗೂ ನಗರಸಭೆ ಸದಸ್ಯರು, ಜಿಲ್ಲಾ ವಿವಿಧ ಘಟಕದ ಅಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕುಮಾರಣ್ಣನ ಒಂದು ಹುಟ್ಟುಹಬ್ಬವನ್ನು ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೇವೆ. ಭಗವಂತ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಆಯುಷು, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ಸಮೃದ್ಧಿ ನೋಟ್ ಕಾಪಾಡಲಿಂದ ನಾವು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಪರವಾಗಿ, ರೈತರ ಪರವಾಗಿ, ಹಿಂದುಳಿದರ, ಅಲ್ಪಸಂಖ್ಯಾತರ, ದೀನದಲಿತರ ಎಲ್ಲರ ಪರವಾಗಿ ಅವರಿಗೆ ಹೆಚ್ಚು ಆಯುಷ, ಆರೋಗ್ಯ, ಭಾಗ್ಯ ಕೊಟ್ಟು ದೇವರು ಕಾಪಾಡಲಿಂದ ಬೇಡಿಕೊಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗಾಗಿ ನಾವೆಲ್ಲರೂ ಹಗಲಿರುಳು ದುಡಿದು 2028ರಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು NDAದ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿ ಈಗಿನ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನತೆ, ಎಲ್ಲ ಸಮುದಾಯದವರು ಹೆಚ್ಚಿನ ಕಷ್ಟಗಳನ್ನು ಅನುಭವಿಸುತ್ತಲಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರಕ್ಕೆ ಬಂದು ಎಲ್ಲರ ಕರ್ನಾಟಕ ರಾಜ್ಯದ 7 ಕೋಟಿ ಜನತೆಯ ಕಷ್ಟ ಸುಖಗಳನ್ನ ಆಲಿಸಿ ಕೆಲಸ ಮಾಡೋಂಥ ಶಕ್ತಿ ಭಗವಂತ ಅವರಿಗೆ ಕೊಡ್ಲಂದ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಮತ್ತೊಂದು ಸರ್ತಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸನ್ಮಾನ್ಯ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿಯವರ ಜನ್ಮದಿನ. ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ರೈತರ ಹಿತಚಿಂತಕರು, ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ರೈತರಿಗಾಗಿ ಸಾಲ ಮನ್ನಾ ಆಗಲಿ 2006ರಲ್ಲಿ ಇವತ್ತವರೆಗೂ ಅವ್ರ ರೆಕಾರ್ಡ್ ಯಾರು ಮುರಿಯೋಕ್ಕಾಗಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದರು. ಕಬ್ಬು ಬೆಳೆಗಾರರಿಗೂ ತೊಂದರೆ ಇದೆ ಅಂತಂದಾಗ ಅವ್ರಿಗೂ ಕೂಡ 200 ರೂಪಾಯಿ MSP ಬೆಂಬಲ ಬೆಲೆ ಪ್ರತಿ ಟನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಧೀಮಂತ ನಾಯಕ. ಇವತ್ತು ಅವರ ಜನ್ಮದಿನದ ಉತ್ಸವ. ಆ ಉತ್ಸವಕ್ಕಾಗಿ ಅವರು 106 ವರ್ಷ ಸಂತೋಷವಾಗಿ ಬಾಳಿ ಈ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಬರಲಿ ಅಂತ ನಾವು ಆಶಿಸುತ್ತಾ, ಎಲ್ಲ ಪಕ್ಷದ ಅಧ್ಯಕ್ಷರು ರಮೇಶ್ ಪಾಟೀಲ್ ಜಿಯವರು, ನಮ್ಮ ತಾಲೂಕು ಅಧ್ಯಕ್ಷ ಬಸವರಾಜ್ ಪಾಟೀಲ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು, ಹಿರಿಯರು ಎಲ್ಲ ಸೇರಿ ಭಾಳ ಸಂಭ್ರಮದಿಂದ ಇವತ್ತು ಅವರ ಆಯುಷು, ಆರೋಗ್ಯಕ್ಕೆ ಕೇಳಿದ್ವಿ. ಅವರಂಥ ಒಂದು ಒಳ್ಳೆಯ ನಾಯಕತ್ವ ಇರಬೇಕು, ಕರ್ನಾಟಕಕ್ಕೆ ಬೇಕು ಅಂತ ಒಂದು ಗುಡ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್ ಅಂತ ಕರಿಬೋದು. ಇಡೀ ಕರ್ನಾಟಕದಲ್ಲಿ ವೆರಿ ಗುಡ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್ ಅಂತಂದರೆ ಕುಮಾರಸ್ವಾಮಿ ಅಂತ ಹೇಳ್ತಾರೆ. ಅವರಿಗೆ ಕುಮಾರಣ್ಣವ್ರಿಗೆ ಆರೋಗ್ಯ ಬರಲಿ, ಯಶಸ್ಸು ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜನವರಿ 2ರಂದು ಬೀದರ್ ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಅಕ್ಕ ಮಹಾದೇವಿ ಚಲನಚಿತ್ರ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ಮಾಪಕ, ನಿರ್ದೇಶಕರು ಹಾಗೂ ನಟ ವಿಷ್ಣುಕಾಂತ್ ಬಿಜೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 19ರಂದು ಚಲನಚಿತ್ರ ಬಿಡುಗಡೆಗೊಳಿಸಲು ತೀರ್ಮಾನಿಸಲಾಗಿತ್ತು. ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಳಮಸಿ ಹಬ್ಬ ಬಹು ಅರ್ಥಪೂರ್ಣ, ಅಷ್ಟೇ ಅದ್ಧೂರಿಯಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಿ ಜನವರಿ 2, 2026ರಂದು ಕಲ್ಯಾಣ ಕರ್ನಾಟಕದ ಕಿರೀಟ ಬೀದರ್ನಿಂದಲೇ ಚಿತ್ರ ಬಿಡುಗಡೆಗೊಳಿಸುವ ಇರಾದೆ ಹೊಂದಿದ್ದೇವೆ. ನಾನು ಕೌಶಿಕ ರಾಜನ ಪಾತ್ರದಲ್ಲಿ ಅಭಿನಯಿಸಿದ್ದು
ನಟಿ ಸುಲಕ್ಷಾ ಅಕ್ಕ ಮಹಾದೇವಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಜೂನಿಯರ್ ಅಕ್ಕ ಮಹಾದೇವಿಯಾಗಿ ದೀಕ್ಷಾ ಹಾಗೂ ನಿಧಿ ಪಾತ್ರ ನಿರ್ವಹಿಸಿದ್ದಾರೆ. ಇವರೆಲ್ಲರೂ ಬೀದರ್ ಜಿಲ್ಲೆಯವರೇ ಆಗಿದ್ದು ಸುಮಾರು 30ಕ್ಕೂ ಹೆಚ್ಚು ಕಲಾವಿದರು ಬೀದರ್ ಜಿಲ್ಲೆಯವರಾಗಿರುವುದು ಅಭಿಮಾನದ ಸಂಗತಿ. ಈ ಎಲ್ಲ ಕಲಾವಿದರ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸಿದ್ದಾರೆ. ಈ ಕಲಾವಿದರು ಹೊಸಬರಾಗಿದ್ದಾರೆ ಎನ್ನುವುದು ತೆರೆಯಲ್ಲಿ ಕಾಣುವುದಿಲ್ಲ. ಒಳ್ಳೆಯ ಅನುಭವಿ ಕಲಾವಿದರು ಅಭಿನಯಿಸಿದ್ದಾರೆ ಎಂದರು. ಈ ಚಿತ್ರಕ್ಕೆ ಸಂಗೀತ ನೀಡಿರುವ ಪಳನಿ ಡಿ ಸೇನಾಪತಿ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಗರಡಿಯಲ್ಲಿ ಸುಮಾರು 25 ವರ್ಷಗಳಿಗೂ ಅಧಿಕ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ಜಗನ್ಮಾತೆ ಅಕ್ಕ ಮಹಾದೇವಿಯ ಚಲನಚಿತ್ರಕ್ಕೆ ಬೇಕಾಗಿರುವ ನನ್ನ ಅಣತಿಯಂತೆ ಸಂಗೀತ ನೀಡಿರುತ್ತಾರೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಈ ಚಲನಚಿತ್ರದಲ್ಲಿ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿಯ 22 ವಚನಗಳಿಗೆ ರಾಗ ಸಂಯೋಜನೆ ಮಾಡಲಾಗಿದೆ. ನಾನು ಬರೆದಿರುವ 4 ಸಾಂದರ್ಭಿಕ ಹಾಡುಗಳಿವೆ. ಇದೊಂದು ಸಂಗೀತ ನಿರ್ದೇಶನ ಅತ್ಯುತ್ತಮ ಚಿತ್ರವೆಂದು ಪರಿಗಣಿಸಲಾಗಿದೆ. ಖ್ಯಾತ ಗಾಯಕ ರಾಜೇಶ್ ಕೃಷ್ಣ ಸಹ ಗಾಯನ ಮಾಡಿದ್ದಾರೆ. ಇವರ ಗಾಯನಕ್ಕೆ ಖ್ಯಾತ ಕೊರಿಯೋಗ್ರಾಫರ್ ಮದನ್ ಹರಡಿಯವರದ್ದಾಗಿದೆ. ಛಾಯಾಗ್ರಾಹಕ ರವಿ ಸುವರ್ಣ, ಸಂಕಲನ ಅಮಿತ್ ಜವಳಕರ್, ಡಿಐ ಅಮಿತಾವ್, ಟೇಪ್ ಸಿ ಚಂದ್ರಶೇಖರ್ ಸೌಂಡ್ ಇಂಜಿನಿಯರ್ ಆಗಿದ್ದಾರೆ. ಪ್ರಸಾದ್ ಲ್ಯಾಬ್ನಲ್ಲಿ ಧ್ವನಿ ಮುದ್ರಣಗೊಂಡಿರುತ್ತದೆ. ನನ್ನ ನಿರ್ದೇಶನದಲ್ಲಿ ನಿರ್ಮಿಸಲ್ಪಟ್ಟ ಈ ಚಲನಚಿತ್ರಕ್ಕೆ ಉಮೇಶ್ ಸಲ್ಗರ್ ಸಹ ನಿರ್ದೇಶಕರಾಗಿದ್ದು, ನಿಖಿಲ್ ರಾಜ್ ಹಾಗೂ ಕೇದಾರ್ನಾಥ್ ಸ್ವಾಮಿ ಸಹಾಯಕ ನಿರ್ದೇಶಕರಾಗಿದ್ದಾರೆ. ಅಲ್ಲಂ ಪ್ರಭುವಿನ ಪಾತ್ರದಲ್ಲಿ ಸುಚೇಂದ್ರ ಪ್ರಸಾದ್, ಮಂತ್ರ ವಸಂತ ಕನ್ನಲ್ ಪಾತ್ರದಲ್ಲಿ ತಂಬಾಲ ನಾಣಿ, ಅಕ್ಕ ಮಹಾದೇವಿಯ ತಾಯಿಯ ಪಾತ್ರದಲ್ಲಿ ಮೈಸೂರ್ ಹಿಲನ್ ಹಾಗೂ ತಂದೆಯ ವೈಜನಾಥ್ ಬಿರಾದರ್ ಶಾಂತಿ ಅಭಿನಯಿಸಿದ್ದಾರೆ. ಇದು ನನ್ನ 5ನೇ ಚಲನಚಿತ್ರವಾಗಿದ್ದು ಇದು ಸಂಪೂರ್ಣ ಶರಣ ಸಂಪ್ರದಾಯ, ಸಮಾಜ ಸುಧಾರಣೆ ಹಾಗೂ ಧಾರ್ಮಿಕ ಚಿಂತನೆಯ ನೆಲೆಗಟ್ಟಿನಲ್ಲಿ ನಿಂತಿದೆ ಎಂದು ವಿಷ್ಣುಕಾಂತ್ ತಿಳಿಸಿದ್ದರು. ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬುಫಾಲಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಕಾದ್ಗಿ, ಬಸವ ಕೇಂದ್ರ ಜಿಲ್ಲಾಧ್ಯಕ್ಷ ಶರಣಪ್ಪ ಮಿಠಾರೆ, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗನ್ಗೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಇದೊಂದು ಐತಿಹಾಸಿಕ ಪೂರ್ವದಂಥ ಒಂದು ಘಟನೆಯ ಆಧರಿಸಿದಂಥ ಒಂದು ಚಿತ್ರ. ಭಾರತೀಯ ಒಂದು ಇತಿಹಾಸದಲ್ಲಿ, ಭಾರತೀಯ ಒಂದು ಭೌಗೋಳಿಕದಲ್ಲಿ ಹೇಗೆ ಹಿಮಾಲಯ ದೇವಭೂಮಿ ಅಂತ ಕರಿತೀವೋ ಹಾಗೆ ಕಲ್ಯಾಣ ಕರ್ನಾಟಕ ಶರಣರು ನಡೆದಾಡಿದ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು. ಅಂಥ ಭೂಮಿನಲ್ಲಿ ನಾನು ಹುಟ್ಟಿದ್ದು ಸಾರ್ಥಕ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಇಲ್ಲಿ ಅನೇಕ ಶರಣರು ಓಡಾಡಿದಂಥ ಈ ಭೂಮಿನಲ್ಲಿ ಆ ಭಾವನೆಗಳು ಕೂಡ ಎಲ್ಲದು ಹಾಗೆ ಜಾಸ್ತಿ ಇದೆ. ಕರ್ನಾಟಕದಲ್ಲಿ, ಕನ್ನಡ ನಾಡಲ್ಲಿ ಕಂಪೇರ್ ಮಾಡಿದರೆ ದೇಶದ ನಾನಾ ಮೂಲೆ ಭಾಗಗಳಿಂದ ಆಗಮಿಸಿದಂಥ ಶಿವಶರಣರು ಏನಿಲ್ಲಿ ಬಂದಿದ್ದರು, ಆ ಭೂಮಿಯ ಒಂದು ನೆಲ ಭಾಳ ಪಾವಿತ್ರತೆಯಿಂದ ಇಡೀ ನಮ್ಮ ದೇಶನೇ ನೋಡ್ತಾ ಇದೆ. ಅಂಥದ್ರಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ಬಸವಣ್ಣವರು ನೆಲನ ಅಂತ ಬೆಂಗಳೂರಿನಲ್ಲಿ ಮಾತಾಡ್ತಾರೆ. ಅಲ್ಲಿನವರಿಗೆ ತುಂಬಾ ಒಂದು ಅಭಿಮಾನ ಶರಣರು ನಡೆದಾಡೋದ ಭೂಮಿ ಅಂತ. ಅಂಥವರಲ್ಲಿ ಬಸವಣ್ಣವರು, ಅಲ್ಲಮ್ಮರು, ಅಕ್ಕ ಮಹಾದೇವಿ ಹೀಗೆ ಅನೇಕ 770 ಅಮರ ಗಣಗಳು ಅಂತ ಏನು ಹೇಳ್ತೀವೋ ಅಂಥವರಲ್ಲಿ ಮಹಿಳೆಯರಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿ ಆದಂಥ ಒಂದು ಜೀವನ ಚರಿತ್ರೆ ಅಕ್ಕ ಮಹಾದೇವರದಾಗಿದೆ. ಜಗತ್ತಿನ ಮಹಿಳೆಯರಲ್ಲಿನೇ ಮೊಟ್ಟ ಮೊದಲಿಗೆ ಫಸ್ಟ್ ರೈಟರ್ ಅಂತ ಕರೀತಾರೆ. ಬೇರೆ ಇರ್ಬೋದೇನೋ, ಬಟ್ ಪ್ರಚಲಿತದಲ್ಲಿದೆ. ಅಕ್ಕ ಮಹಾದೇವಿ ಮೊದಲ ಒಂದು ಬರಹಗಾರರು, ಕವಿಯತ್ರಿ, ವಚನಗಾರ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅವರ ಒಂದು ಗೌರವಪೂರ್ವಕವಾಗಿ ಇಲ್ಲಿ ನಾನು ನೆನೆಸ್ತಾ ಈ ವೇದಿಕೆ ಮೇಲೆ ಆಗಮಿಸಿದಂತೆ ಎಲ್ಲ ನಮ್ಮ ಗಣ್ಯರಿಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಪ್ರಣಾಮಗಳು. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಾ. 19 ಡಿಸೆಂಬರ್ಗೆ ಏನು ಚಲನಚಿತ್ರ ಬಿಡುಗಡೆ ಆಗಬೇಕಾಗಿತ್ತು, ಅದು ಕಾರಣಾಂತರದಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಳಮಾಸಿ ಹಬ್ಬ ಭಾಳ ಭರ್ಜರಿಯಾಗಿ ಮಾಡ್ತಾರೆ. ಅವತ್ತೊಂದು 2-3 ದಿವಸ ಸ್ವಲ್ಪ ನಮ್ಮ ಚಿತ್ರಕ್ಕೆ ಎಫೆಕ್ಟ್ ಆಗ್ಬೋದು ಅಂದ್ಕೊಂಡು ಮೊದಲು ಅನೌನ್ಸ್ ಮಾಡಿರೋದನ್ನ ಪೋಸ್ಟ್ಪೋನ್ ಮಾಡಿ 2ನೇ ತಾರೀಕು ಜನವರಿ 2ನೇ ತಾರೀಕು 2026 ಒಂದು ರಾಜ್ಯಾದ್ಯಂತ ಹಾಗೆ ಹೊರ ರಾಜ್ಯಗಳಲ್ಲಿ ಕೂಡ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ. ಅದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಒಂದು ಸಹಕಾರ ಬೇಕಾಗಿದೆ. ಈ ಚಲನಚಿತ್ರದ ಅನೇಕ ಹಿರಿಯರು ಮತ್ತು ಹಿರಿಯರ ಜೊತೆಗೆ ಚಲನಚಿತ್ರದ ಇತಿಹಾಸದಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಅವಾರ್ಡ್ ತೊಗೊಂಡಿದ್ದಾರೋ ಅವ್ರಗಳ ಜೊತೆಗೆ ನಮ್ಮ ನಾಡಿನ, ನಮ್ಮ ಭೂಮಿಯ ಕಲ್ಯಾಣ ಕರ್ನಾಟಕದ, ವಿಶೇಷವಾಗಿ ಬೀದರಿನ ಅನೇಕ ಪ್ರತಿಭೆಗಳಿಗೆ ಈ ಚಲನಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದೇನೆ. ಹಾಗೆ ನೇರವಾಗಿ ಅವರು ಮಾಡಲಿಕ್ಕಾಗದೇ ಕೂಡ ಅವರಿಗೆ ತರಬೇತಿ, ಬೀದರ್ನವರು ಬೆಂಗಳೂರಿಗೆ ಹೋಗ್ಬಿಟ್ಟು ತರಬೇತಿ ತಗೊಳ್ಳೋದು ಭಾಳ ಕಷ್ಟ.
ಆದರೆ ಇವರಿಗೆ ಪಕ್ಕಾ ತರಬೇತಿ ಕೊಟ್ಟು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಅವರಿಂದ ಪಾತ್ರ ಮಾಡಿಸಿದ್ದೇನೆ. ಆ ಪಾತ್ರ ಮಾಡಿರೋದು ಹೇಗಿದೆ ಅಂದರೆ ಹೊಸಬರನ್ನ ಥರದಲ್ಲಿ ಯಾರೂ ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಕಾರಣ ಅದು ನಾನು ಹೇಳೋದಕ್ಕಿಂತ ಸೆನ್ಸಾರ್ ಮಂಡಳಿನಲ್ಲಿ ಹೇಳಿದ್ರು, ಸೆನ್ಸಾರ್ ಬೋರ್ಡ್ನಲ್ಲಿ ಏನು ಸಿನಿಮಾ ನೋಡ್ತಾರೋ ನೋಡುವಾಗ ಪ್ರತಿಯೊಬ್ಬನೂ ನಮ್ಮಲ್ಲೇನು ಕಲಾವಿದರಿದ್ದಾನೋ ಪರಾಕಾಯ ಪ್ರವೇಶ ಅಂತಾರೆ. ಆ ಪಾತ್ರಕ್ಕೆ ಅವರು ಪಕ್ಕನೇ ಮೈಗೂಡಿಸ್ಕೊಂಡು ಬಿಟ್ಟು ಮಾದೇವಿ ಪಾತ್ರ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಉಳುಕಿದ ಎಲ್ಲ ಪಾತ್ರಗಳು ಬೀದರ್ ಜಿಲ್ಲೆಯ ಕಲಾವಿದರನ್ನು ಜಾಸ್ತಿ ಬಳಸಿದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇದೆ, ಈ ಶರಣ ಭೂಮಿಯಲ್ಲಿ ಎಲ್ಲ ಬಸವಪರ ಸಂಘಟನೆಗಳ ಬೆಂಬಲ ದೊರಕರು ಮತ್ತು ಜನ ನೋಡಬೇಕು ಅಂತಕ್ಕಂಥ, ತೋರಿಸ್ಬೇಕು ಅಂತಕ್ಕಂಥ ಇದೆ. ಈ ನಮ್ಮ ನೆಲದ ನಮ್ಮ ಸಂಸ್ಕೃತಿಯ ಅಕ್ಕಮಾದಿ ಚಲನಚಿತ್ರವನ್ನು ಇವತ್ತಿನ ಯುವ ಪೀಳಿಗೆ ನೋಡುವುದು ಅತ್ಯ ಅವಶ್ಯಕತೆ ಇದೆ. ಈ ಆಧುನಿಕ ತಂತ್ರಜ್ಞಾನದ ಈ ಭರಾಟೆಯಲ್ಲಿ ವಚನಗಳನ್ನು ಇಟ್ಕೊಂಡು, ಶರಣ ಸಾಹಿತ್ಯವನ್ನು ಇಟ್ಕೊಂಡು ಚಲನಚಿತ್ರ ಮಾಡೋದೇ ಒಂದು ದೊಡ್ಡ ಸಾಹಸ. ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಅವರು ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಶುಭವಾಗಲಿ. ಈ ನಮ್ಮ ನಾಡಿನ ಜನ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ಭಾಗದ ಜನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ನೋಡಿ ಸಂಸ್ಕೃತಿಯನ್ನು ಮತ್ತು ಚಿತ್ರವನ್ನು ಬೆಂಬಲಿಸಬೇಕಂತೇಳಿ ನಾನು ಭಾರತೀಯ ಬಸವ ಬಳಗದ ವತಿಯಿಂದ ವಿನಂತಿಸ್ತೀನಿ. ನಮ್ಮವರೇ ಆದವರು ಬೀದರ್ ಜಿಲ್ಲೆದವರು ಆದವರೇ ತಯಾರು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಬಗ್ಗೆ ಇದೆ, ಶರಣರ ಬಗ್ಗೆ ಇದೆ, ಮತ್ತು ಬೀದರ್ನಲ್ಲೇ ಲೊಕೇಶನಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಅದು ಎಲ್ಲಕ್ಕಿಂತ ದೊಡ್ಡದು. ಮತ್ತು ಇಲ್ಲಿಂದ ಆದರೂ ಇಲ್ಲಿಂದ ಮುಂದೆ ಬರೋಂಥ ದಿನದಲ್ಲಿ ನೀವು ಅದಕ್ಕೆ ಹೈಲೈಟ್ ಮಾಡೋದು ಪ್ರವಾಸೋದ್ಯೋಗಿನೂ ಭಾಳ ಹೆಲ್ಪ್ ಆಗ್ತದೆ. ನಮ್ಮ ಬೀದರ್ ಎಕಾನಮಿ ಬಿಲ್ಟ್ ಆಗ್ತದೆ ನಮ್ದು ಎಲ್ಲರದು. ಈ ಮೇನ್ ಡಿಪೆಂಡ್ ಅದ ನಿಮ್ಮ ಮೇಲೆ ಎಲ್ಲರದು. ಅದಕ್ಕೆ ನೀವು ಇದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡಬಾರ್ದರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ. ಮತ್ತು ಇದರಲ್ಲಿ ಯುವ ಪೀಳಿಗೆ ನೋಡಬೇಕು. ಮತ್ತು ಮಹಿಳೆಯರ ಬಗ್ಗೆ ತೋರಿಸ್ಯಾರಂದ್ರೆ ಮಹಿಳೆಯರು ಎಲ್ಲರೂ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾಗವಹಿಸಿ ಸಿನಿಮಾ ನೋಡ್ಬೇಕಂತೇಳಿ ನನ್ನ ಕಳ್ಕಳಿ ವಿನಂತಿ. ಎಲ್ಲರಿಗೂ ಶರಣ. ಟೋಕ್ರಿ ಸಮಾಜವು ಸಾಹಿತ್ಯಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಮತ್ತು ಪುರಾತನ ಸಮಾಜವಾಗಿದ್ದು, ದೇಶಾದ್ಯಂತ ಕೋಳಿ ಕಬ್ಬಲಿಕ ಸೇರಿದಂತೆ 39ಕ್ಕೂ ಹೆಚ್ಚು ಪರ್ಯಾಯ ಹೆಸರುಗಳಿಂದ ಪರಿಚಿತವಾಗಿದೆ ಎಂದು ಶ್ರೀ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಹೇಳಿದ್ದರು. ಬೀದರ್ ನಗರದ ನೌಬಾದ್ನ ಜೆಜೆ ಟವರ್ನಲ್ಲಿ ಜಿಲ್ಲಾ ಟೋಕ್ರಿ ಕೋಳಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಹಮ್ಮಿಕೊಂಡ ಕಾರ್ಯಚಟುವಟಿಕೆಗಳ ಉದ್ಘಾಟನೆಯಲ್ಲಿ ಅವರು ಮಾತನಾಡಿದ್ದರು. ಮಹರ್ಷಿ ವಾಲ್ಮೀಕಿ, ಅಂಬಿಗರ ಚೌಡಯ್ಯ ಹಾಗೂ ತಾಯಿ ಭುವನೇಶ್ವರಿಯ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಮಹಾಸ್ವಾಮಿಗಳು, ಈ ಸಮಾಜವು ರಾಮಾಯಣ, ಮಹಾಭಾರತದಂತಹ ಮಹಾಕೃತಿಗಳ ಮೂಲಕ ಜಗತ್ತಿಗೆ ಅಪಾರ ಸಾಹಿತ್ಯಿಕ ಕೊಡುಗೆ ನೀಡಿದೆ ಎಂದರು. ಹಬ್ಬ ಹರಿದಿನ, ಜಾತ್ರೆ, ಜಯಂತ್ಯೋತ್ಸವಗಳ ಮೂಲಕ ಸಮಾಜದ ಸಾಂಸ್ಕೃತಿಕ ಪರಂಪರೆ ನಿರಂತರವಾಗಿ ಉಳಿದು ಬಂದಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾತನಾಡಿದ್ದ ಜಿಲ್ಲಾ ಟೋಕ್ರಿ ಕೋಳಿ ಸಮಾಜದ ಸಂಘದ ಅಧ್ಯಕ್ಷ ಜಗನ್ನಾಥ್ ಜಮದರ್, ಪರಿಷತ್ತು ಪ್ರತಿ ತಿಂಗಳು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುತ್ತಿರುವುದು ಸಂತಸದ ವಿಷಯವಾಗಿದ್ದು ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ಕೌಡಾಳ್ ವಾಲ್ಮೀಕಿ, ರಾಮ ಮಹಾರಾಜರು ಹಾಗೂ ಹುಡುಗಿ ರಾಜಶೇಖರ್ ಗುರುಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅಧ್ಯಕ್ಷತೆಯನ್ನ ಟೋಕ್ರಿ ಕೋಳಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಅಧ್ಯಕ್ಷ ಮಾರುತಿ ಮಾಸ್ತರ್ ವಹಿಸಿದ್ದರು. ವಿವಿಧ ಸಮಾಜ ಸಂಘಟನೆಗಳ ಪದಾಧಿಕಾರಿಗಳು, ಮಹಿಳಾ ಘಟಕದ ಪ್ರತಿನಿಧಿಗಳು ಹಾಗೂ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕದ 30 ಜಿಲ್ಲೆಗಳಿಗೆ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವದ
ಪ್ರಯುಕ್ತವಾಗಿ ಜನಜಾಗೃತಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಪ್ರವಾಸವನ್ನು ಕೈಗೊಂಡು ಇವತ್ತು ನಿನ್ನೆ ಗುಲ್ಬರ್ಗ ಮುಗಿಸಿಕೊಂಡು ಇವತ್ತು ಬೀದರ್ ಜಿಲ್ಲೆಗೆ ಬಂದು ಎಲ್ಲ ನಮ್ಮ ಜನಾಂಗದ ಒಂದು ಒಗ್ಗಟ್ಟನ್ನು ನೋಡಿ ಮತ್ತು ಚಟುವಟಿಕೆಯನ್ನು ನೋಡಿ ಬಹಳ ಸಂತೋಷವನ್ನು ಪಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ಮತ್ತು ಸಾಂಸ್ಕೃತಿಕ ಸಂಘಟನೆಯನ್ನು ಮಾಡಿದ್ದಾರೆ. ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಜಗತ್ತಿಗೆ ರಾಮಾಯಣ ಮಹಾಭಾರತ ಕೊಟ್ಟಂಥ ಸಮಾಜ ಅಂದ್ರೆ ನಮ್ಮ ಡೋಂಗ್ರಿ ಕೋಳಿ ಅಂಬಿಗರ ಸಮಾಜ. ಅದಕ್ಕಾಗಿ ಇವತ್ತಿಂಥ ಶ್ರೇಷ್ಠ ಸಮಾಜ ಜಗತ್ತಿಗೆ ಬಂದ ಧರ್ಮಗ್ರಂಥಗಳನ್ನು ಕೊಟ್ಟಿರ್ತಕ್ಕಂಥ ಸಮಾಜ ನಮ್ಮದು. ಅವೆಲ್ಲ ಹೆಮ್ಮೆಯಿಂದ ಹೇಳಬೇಕು. ಅವೆಲ್ಲ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ನಾವು ಹೆಚ್ಚಿಸುವಂಥ ಕಾರ್ಯವನ್ನು ನಾವೆಲ್ಲ ಮಾಡಬೇಕು. ಆ ನಿಟ್ಟಿನಲ್ಲಿ ಸಮಾಜ ಬಾಂಧವರೆಲ್ಲ ಒಗ್ಗಟ್ಟಾದರೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳಾಗಲಿ ಮತ್ತು ನಮಗೆಲ್ಲ ರೀತಿಯಾದಂಥ ನ್ಯಾಯಗಳಾಗಲಿ ಶಿಕ್ಷಣ ಆಗಲಿ ಇವತ್ತೆಲ್ಲ ನಮಗೆ ಸಿಗಲಿಕ್ಕೆ ಸಾಧ್ಯದ. ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡಬೇಕು. ಮತ್ತು ನಮ್ಮ ಜನಾಂಗದ ಧರ್ಮಕ್ಷೇತ್ರ ಪ್ರಮುಖವಾಗಿರ್ತಕ್ಕಂಥ ನರಸೀಪುರ ಚೌಡಯ್ಯನವರು ಇಲ್ಲಿ ಬೀದರ್ ಜಿಲ್ಲೆ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿ ತ್ರಿಪುರಾಂತಕೆರೆಯಲ್ಲಿ ಕಾಯಕವನ್ನು ಮಾಡಿ ವಚನಗಳನ್ನು ರಚಿಸ್ತಕ್ಕಂಥ ಈ ನೆಲ, ಇದನ್ನು ಬಿಟ್ಟು ಹುಟ್ಟಿದ್ದು ಐಕ್ಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ನಮ್ಮೆಲ್ಲ ಕೋಳಿ ಅಂಬಿಗರಿಗೆ ಕೋಲಿ ಗಬ್ಬರಿಗೆ ಧರ್ಮಕ್ಷೇತ್ರ ಯಾವುದು ಅಂತಂದರೆ ಇವತ್ತು ಹಾವೇರಿ ಜಿಲ್ಲೆಯ ನರಸೀಪುರ ಚೌಡಯ್ಯನಪುರ ಅಂತಕ್ಕಂಥ ನಾವೆಲ್ಲ ನೆನಪಡಬೇಕು. ನಮ್ಮ ಗುರುಗಳು ಪೀಠದ ಗುರುಗಳು ನಾವು ನನ್ನೆಲ್ಲ ಕರೆದು ಆಶೀರ್ವದಿಸಿ ನಮ್ಮೆಲ್ಲರೊಟ್ಟಿಗೆ ನಾನು ಆನಂದವನ್ನು ಹಂಚಿಕೊಂಡು ಹೋಗ್ಬೇಕಂತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಸಾಂಸ್ಕೃತಿಕ ಸಂಘ ಉದ್ಘಾಟನೆ ಆಗಿದೆ. ಸಾಹಿತ್ಯಿಕ ಸಂಘ ಈ ಮುಖಾಂತರ ಅನೇಕ ನಮ್ಮ ಸಮಾಜದ ಮಹಾತ್ಮರ ಚರಿತ್ರೆಗಳನ್ನು ಬರೆಸುವಂತಹ ಬಿಡುಗಡೆಗೊಳಿಸುವಂತಹ ಕಾರ್ಯಗಳು ಆಗಲಿ. ಆ ನಿಟ್ಟಿನಲ್ಲಿ ನಮ್ಮ ಜಗನ್ನಾಥ್ ಜಮಾದಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಮಗೆ ಏನು ಹೇಳಬೇಕಾಗಿಲ್ಲ. ಈ ಒಂದು ಅವರ ಶ್ರಮವನ್ನು ನೋಡಿ ಅವರ ಬೆಳವಣಿಗೆಯನ್ನು ನೋಡಿ ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ನಮ್ಮ ಸ್ವಂತ ಶ್ರಮದ ಮೇಲೆ ದೊಡ್ಡ ಮಟ್ಟದಲ್ಲಿ ಬೆಳೀತಾನ ಅಂತಂದ್ರೆ ಅದರಲ್ಲಿ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ವಿಷಯ ಅಂತಕ್ಕಂಥದ್ದು ನಮ್ಮ ಜೊತೆ ಇದ್ದು ಅತಿಥಿ ಸತ್ಕಾರ ಮಾಡಿ ತಾವು ದೊಡ್ಡ ಬಂಗ್ಲಾ ಮಹಲನ್ನು ಕಟ್ಟಿ ಅದನ್ನೆಲ್ಲ ಇವತ್ತು ನಡೆಸಿಕೊಂಡು ಅಷ್ಟೇ ಅಲ್ಲದೆ ಸಮಾಜಕ್ಕಾಗಿ ಸಾಕಷ್ಟು ಅವರೆಲ್ಲ ಸಂಘಟನಾತ್ಮಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಶರಣ ಅಂಬಿಗರ ಚೌಡಯ್ಯನವರ ನಿಗಮ ಉತ್ತಮವಾಗಿ ಆದಾಗಲೂ ಕೂಡ ಅದರ ಅಧ್ಯಕ್ಷರ ಉತ್ತಮವಾಗಿ ಅವರೇ ಆಯ್ಕೆ ಆಗಿರ್ತಾರೆ. ಆ ರೀತಿಯಾಗಿ ಜಿಲ್ಲಾ ಒಂದು ಅಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಶಕ್ತಿ ಅಂಬಿಗರ ಚೌಡಯ್ಯ ಅವರಿಗೆ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಶುಭವನ್ನು ಹಾರೈಸ್ತಾ ನಮ್ಮ ವಿಶ್ವವಿದ್ಯಾಲಯವು ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿಸುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ಹಾಗೂ ದೈಹಿಕ ಶಿಕ್ಷಣ ವಿಭಾಗ ಬೀದರ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಮೊದಲನೇ ಅಂತರ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಇಂದು ಮತ್ತು ನಾಳೆ ಪಶುವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ವಿವಿಧ ಮಹಾವಿದ್ಯಾಲಯಗಳಿಂದ ನೂರಾರು ವಿದ್ಯಾರ್ಥಿನಿಗಳು ಭಾಗವಹಿಸಲಿದ್ದು, ಓಟ, ಜಿಗಿತ, ಎಸೆತ ಸೇರಿದಂತೆ ವಿವಿಧ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೆಯಲಿವೆ. ಈ ಕ್ರೀಡಾಕೂಟವು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ, ಶಿಸ್ತು, ತಂಡಭಾವನೆ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿರುವ ಈ ಅಂತರ್ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ ಕ್ರೀಡಾಕೂಟವು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಪ್ರತಿಭೆಗಳನ್ನು ಗುರುತಿಸಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಗಳಿಗೆ ಸಿದ್ಧಪಡಿಸುವ ಉದ್ದೇಶವನ್ನು ಹೊಂದಿದೆ. ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ವಿಶ್ವವಿದ್ಯಾಲಯದ ವತಿಯಿಂದ ಸಮರ್ಪಕವಾಗಿ ಮಾಡಲಾಗಿದೆ ಎಂದು ಹೇಳಿದ್ದರು. ಈ ಕ್ರೀಡಾಕೂಟಕ್ಕೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ, ಪ್ರಾಧ್ಯಾಪಕರು, ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಸಂಪೂರ್ಣ ಸಹಕಾರವಿದೆ. ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಸುಸಜ್ಜಿತ ಕ್ರೀಡಾಂಗಣ, ಕ್ರೀಡಾ ಸಲಕರಣೆಗಳು, ನುರಿತ ನಿರ್ಣಾಯಕರುಗಳು, ವಿದ್ಯಾರ್ಥಿಗಳ ಸಂರಕ್ಷತೆ, ವೈದ್ಯಕೀಯ ಸೌಲಭ್ಯ ಮತ್ತು ನ್ಯಾಯಯುತ ಸ್ಪರ್ಧೆಗಳನ್ನು ಒದಗಿಸಲಾಗುತ್ತಿದೆ ಎಂದರು.
ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕ್ರೀಡೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಆಯೋಜಿಸಲಾಗುತ್ತಿರುವ ಮೊದಲನೇ ಅಂತರ್ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ ಕ್ರೀಡಾಕೂಟ ಯುವ ಪ್ರತಿಭೆಗಳಿಗೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ. ಈ ಕ್ರೀಡಾಕೂಟವು ಶಿಸ್ತು, ತಂಡ ಭಾವನೆ, ನಾಯಕತ್ವ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಪ್ರೊಫೆಸರ್ ಬಿರಾದರ್ ಹೇಳಿದ್ದರು. ವಿಶ್ವವಿದ್ಯಾಲಯದ ಆಡಳಿತ ಮತ್ತು ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಪರಮೇಶ್ವರ್ ನಾಯಕ್, ಕವಿರತ್ನ ಕಾಳಿದಾಸ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ದೈಹಿಕ ನಿರ್ದೇಶಕ ಓಂಕಾರ ಮಾಶೆಟ್ಟಿ, ಸಿದ್ಧಾರ್ಥ ಪದವಿ ಮಹಾವಿದ್ಯಾಲಯದ ದೈಹಿಕ ನಿರ್ದೇಶಕ ರವೀಂದ್ರನಾಥ್ ಖೂಬಾ, ಗೋಡಂಪಳ್ಳಿ ವಸತಿ ವಿಶ್ವವಿದ್ಯಾಲಯದ ದೈಹಿಕ ನಿರ್ದೇಶಕ ಡಾಕ್ಟರ್ ನರಸಿಂಹ ಕುಲಕರ್ಣಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 17 ಮತ್ತು 18ನೇ ಡಿಸೆಂಬರ್ದಂದು ಅಂತರ ಕಾಲೇಜುಗಳ ಒಂದು ಅಥ್ಲೆಟ್ಸ್ ಮೀಟನ್ನು ನಾವು ಬೀದರ್ ವಿಶ್ವವಿದ್ಯಾಲಯದಿಂದ ನಾವು ಮಾಡ್ತಾ ಇದ್ದೇವೆ. ಇದು ಮೊದಲನೇ ಅಥ್ಲೆಟ್ಸ್ ಮೀಟ್ ಆಗಿರೋದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯ ತಿಳಿಬೇಕು ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಅಥ್ಲೆಟ್ಸ್ನಲ್ಲಿ ಅವರು ಭಾಗವಹಿಸಬೇಕು ಅಂತಂದ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಈಗಾಗಲೇ ಎಲ್ಲ ಕಾಲೇಜುಗಳಿಗೆ ನಾವು ಸರ್ಕ್ಯುಲರನ್ನು ಹಾಕಿದ್ದೇವೆ. ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದೆವು. ಇಲ್ಲಿವರೆಗೆ ಸುಮಾರು 20 ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಅವರು ವಿವಿಧ ಸ್ಪರ್ಧೆಗಳಲ್ಲಿ ಏನಪ್ಪ ಕ್ರೀಡಾಕೂಟದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅದು ಓಟ ಆಗಿರ್ಬೋದು, ಗುಂಡೆ ಎಸೆತ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಹೈ ಜಂಪ್ ಆಗಿರ್ಬೋದು, ಹೀಗೆ ಅನೇಕ ಅಥ್ಲೆಟ್ಸ್ ಇದನ್ನು ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ ಸುಮಾರು 250ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ. ಮಹಿಳೆಯರು 119, ಇವತ್ತಿಗೆ ಈಗ ಏನು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ 119 ಮಹಿಳೆಯರಿದ್ದಾರೆ, 121 ಪುರುಷ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಸ್ಮರಣಾರ್ಥ 9ನೇ ಕ್ರಿಕೆಟ್ ಟೂರ್ನಿ ಚಿಲಿಯ ನೆಹರು ಕ್ರೀಡಾಂಗಣದಲ್ಲಿ ಆರಂಭಗೊಂಡಿತ್ತು. ಟೂರ್ನಿ ಆಯೋಜಕರು ಆದ ಮುಖಂಡ ಚಂದ್ರ ಸಿಂಗ್ ಟೂರ್ನಿಗೆ ಚಾಲನೆ ನೀಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ 32 ಕ್ರಿಕೆಟ್ ತಂಡಗಳು ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದು ಡಿಸೆಂಬರ್ 24ರವರೆಗೆ ಟೂರ್ನಿ ನಡೆಯಲಿದೆ ಎಂದು ಅವರು ತಿಳಿಸಿದ್ದರು. ವಿಜೇತ ತಂಡಕ್ಕೆ ₹1 ಲಕ್ಷ ಹಾಗೂ ರನ್ನರ್ ಅಪ್ ತಂಡಕ್ಕೆ ₹50,000 ನಗದು ಹಾಗೂ ಟ್ರೋಫಿ ನೀಡಲಾಗುವುದೆಂದು ಹೇಳಿದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಮುಖಂಡರು, ವಿವಿಧ ಕ್ರಿಕೆಟ್ ತಂಡಗಳ ಪ್ರಮುಖರು ಇದ್ದರು. ಪ್ರತಿ ಪಂದ್ಯಗಳು 8 ಓವರ್, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು 10 ಓವರ್ ರನ್ನರ್ ಅಪ್ ಆಗಿರುವುದು ಎಂದು ಹೇಳಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಕ್ರೀಡಾಭಿಮಾನಿಗಳು ಟೂರ್ನಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಮುಖಂಡರಾದ ಚಂದ್ರಸಿಂಗ್ ಅವರು ಮನವಿ ಮಾಡಿದ್ದಾರೆ. ಟೂರ್ನಿಯಲ್ಲಿ ಒಟ್ಟು 32 ಕ್ರಿಕೆಟ್ ತಂಡಗಳು ನೋಂದಾಯಿಸಿಕೊಂಡಿವೆ. ಡಿಸೆಂಬರ್ 16ರಿಂದ ಆರಂಭವಾಗುವ ಟೂರ್ನಿ ಫೈನಲ್ ಪಂದ್ಯ ಡಿಸೆಂಬರ್ 24ರಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ. ವಿಜೇತ ತಂಡಕ್ಕೆ ₹1 ಲಕ್ಷ, ರನ್ನರ್ ಅಪ್ ತಂಡಕ್ಕೆ ₹50,000 ನಗದು ಹಾಗೂ ಟ್ರೋಫಿ ದೊರೆಯಲಿದೆ ಎಂದು ಚಂದ್ರ ಸಿಂಗ್ ಹೇಳಿದ್ದಾರೆ. ಉತ್ತಮ ಬ್ಯಾಟ್ಸ್ಮನ್ ಹಾಗೂ ಉತ್ತಮ ಬೌಲರ್ ಪ್ರಶಸ್ತಿ ಕೊಡಲಾಗುವುದೆಂದು ತಿಳಿಸಿದ್ದಾರೆ. फिर से उठाकर मार दिया, देखना चाहते हैं कितने रन मिलेंगे. अंपायर का इशारा, 6 रन पूरे. फिर से हाई पीछे काफी अच्छी फील्डिंग करते हुए इसी के साथ 2 रन लेने में कामयाब. इसी के साथ ओवर कंप्लीट. जो कौन आएंगे बॉलर. फिर से उठाकर मार दिया, प्लेयर मौजूद.
अच्छी सी उतनी ही फील्डिंग, यहाँ पर सिर्फ 1 रन से संतुष्ट होना पड़ेगा। जो 9 बॉल में 22 रन मार चुके हैं, 3 चौके और एक छक्के के साथ सामना करेंगे बॉलर का। होना पड़ेगा। फर्स्ट ओवर की स्पेल डालते हुए अपने जोर से ठाका मार दिया। देखना चाहते हैं कि अंपायर का इशारा, 6 रन बिना किसी इस ओवर की ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯ ನಾಯಕರು ಹಾಗೂ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಡಾಕ್ಟರ್ ವೈಜನಾಥ್ ಕಮಠಾಣೆ ಜಿಲ್ಲಾಧ್ಯಕ್ಷರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜದ ಗಣ್ಯ ನಾಯಕರೆಂದೇ ಗುರುತಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ನೇರ ನುಡಿ, ದೃಢ ನಿರ್ಧಾರ ಹಾಗೂ ಸಮಾಜಮುಖಿ ಚಿಂತನೆಯ ಮೂಲಕ ಅನೇಕ ವರ್ಷಗಳ ಕಾಲ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ್ದರು. ಅವರು ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಹಾಗೂ ಕೊಡುಗೈದಾನಿಯಾಗಿ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದೇ ಖ್ಯಾತಿಯಾದ ದಾವಣಗೆರೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಸಮಾಜದ ಶಿಕ್ಷಣಕ್ಕೆ, ಅಭಿವೃದ್ಧಿಗೆ ಮಹತ್ವ ಕೊಡುಗೆ ನೀಡಿದ್ದಾರೆ ಎಂದು ಡಾಕ್ಟರ್ ವೈಜನಾಥ್ ಕಮಠಾಣೆ ತಿಳಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜದ ಏಳಿಗೆ ಹಾಗೂ ಸಂಘಟನೆಯನ್ನು ಬಲಪಡಿಸಲು ಅವರು ನಿರಂತರವಾಗಿ ಶ್ರಮಿಸಿದ್ದರು. ಅವರು ನಿಧನದಿಂದ ಒಬ್ಬ ಶ್ರೇಷ್ಠ ಮತ್ಸದಿಯನ್ನ ಹಾಗೂ ಸಮಾಜದ ಮಾರ್ಗದರ್ಶಕರನ್ನು ನಾವು ಕಳೆದುಕೊಂಡಿದ್ದೇವೆ ಎಂದು ಡಾಕ್ಟರ್ ವೈಜನಾಥ್ ಕಮಠಾಣೆ ಜಿಲ್ಲಾಧ್ಯಕ್ಷರವರು ತಿಳಿಸಿದ್ದರು. ಜಿಲ್ಲಾ ಕಚೇರಿಯಲ್ಲಿ ವೃತ್ತರ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಆಚರಣೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ದಿಲೀಪ್ ಕುಮಾರ್ ಕಮಠಾಣೆ, ಬೀದರ್ ತಾಲೂಕಾ ಅಧ್ಯಕ್ಷರಾದ ಮಾನ್ಶೆಟ್ಟಿ ಬೆಳ್ಕೇರಿ, ಧನರಾಜ್ ಪಾಟೀಲ್, ಮಹಮ್ಮದ್ ಯೂನುಸ್, ವೈಶಾಲಿ ಕಮಠಾಣೆ, ಕಮಲಾಬಾಯಿ ಕಮಠಾಣೆ, ವೈಜನಾಥ್ ಪಾಟೀಲ್, ರವೀಂದ್ರ ದೇವ, ಶಿವರಾಜ್ ರೊಟ್ಟಿ, ವೈಜನಾಥ್ ಗೊಮ್ಮ, ಬಿಬಿ ಚನ್ಶೆಟ್ಟಿ, ಪ್ರಿಯಾಂಕಾ ಸ್ವಾಮಿ, ಸಂಗೀತಾ ಹಲ್ಮಡ್ಗಿ, ಝರ್ನೆಪ್ಪ ಹೊಸಳ್ಳಿ ಮುಂತಾದವರು ಭಾಗವಹಿಸಿದ್ದರು. ಜನರು ಆರೋಗ್ಯದ ಕಡೆ ಗಮನ ಕೊಡಲು ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಸಲಹೆ. ಬೀದರ್ ಜಿಲ್ಲೆಯಲ್ಲಿ ತಾಪಮಾನ ಕುಸಿತದಿಂದ ಚಳಿ ಹೆಚ್ಚಾಗುತ್ತಿರುವುದರಿಂದ ಜನರು ಆರೋಗ್ಯದ ಕಡೆ ಗಮನ ಕೊಡಬೇಕೆಂದು ಗುದ್ಗೆ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಸಲಹೆ ನೀಡಿದ್ದಾರೆ. ಬೆಳಗಿನ ಜಾವ ಮೈಕೊರೆಯುವ ಚಳಿಯಲ್ಲಿ ಆದಷ್ಟು ವಾಯು ವಿಹಾರ ಕಡಿಮೆ ಮಾಡಬೇಕು. ಅತಿಯಾದ ಚಳಿಯಿಂದ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟುವುದು, ಪಾರ್ಶ್ವವಾಯು, ಹೃದಯಾಘಾತ, ರಕ್ತದೊತ್ತಡ ಹೆಚ್ಚಾಗುವುದು ಹಾಗೂ ವಿವಿಧ ಚರ್ಮ ರೋಗಗಳು ಬರುವ ಸಂಭವವಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಶಾಶ್ವತವಾಗಿ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.